ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾವಳ್ಳಿ ಟಿಫನ್ ರೂಮ್ ಅರ್ಥ ಇದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಎಷ್ಟೊಂದು ಜನಕ್ಕೆ ಕೋರಿ ರೊಟ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ನೋಡಿ ಒಳ್ಳೆ ಬಾಂಗಡೆ ಫಿಶ್ ಫ್ರೈ ಬಂದಿದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಹೊಸ ಗೆಸ್ಟ್ ಒಬ್ರು ಆಡ್ ಆಗ್ಯಾರ. ಯಾರು ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೆನೆ ಬ್ಲಾಗ್ ಎಲ್ಲ ನೋಡಿರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಮಿಸ್ ಮಾಡಿಬಿಡಿ ಡೈಲಿ ಬ್ಲಾಗ್ಸ್ನ. ಆ್ಯಂಡ್ ಇವತ್ತು ನಮ್ಮ ಜೊತೆ ಬಂದಿರೋ ಗೆಸ್ಟ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ನಾವೆಲ್ಲರೂ ಇವಾಗ ಜಸ್ಟ್ MTRಗೆ ಬಂದ್ವಿ. ಐ ಮೀನ್ ಒಂದು ಕಡೆ ನಾಷ್ಟ ತಿಂದ್ವಿ, ದೋಸೆ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಕಾಫಿ ಚೆನ್ನಾಗಿರೋದು ಇಲ್ಲಿ MTRಲ್ಲೇ ಉಡುಪಿಲಿ. ಸೊ ಅದಕ್ಕೆ MTRಗೆ ಬಂದಿದ್ದೀವಿ. ಒಳಗಡೆ ಹೋಗಿ ನಾವು ಏನೇನು ತೊಗೋತೀವಿ ಕಾಫಿ ಜೊತೆಗೆ, ಇಲ್ಲ ಯಾರ್ಯಾರು ಇದ್ದೀರಿ ಎಲ್ಲ ತೋರಿಸ್ತೀನಿ ಬನ್ನಿ. ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಂಜನಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆನೆಲ್ಲ ನೋಡಿರ್ತಾರೆ ಇನ್ನ. ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲ ಪಾಪ ನಮ್ಮ ಸೊ ಗೈಸ್, ಇವತ್ತು ನಾವು ಏನು ತೊಗೊಳಲ್ಲ, ಕಾಫಿ ತೊಗೊತೀವಿ. ನೋಡೋಣ ಅದ್ರ ಜೊತೆ ಏನಾದ್ರು ಚೆನ್ನಾಗಿದ್ರೆ ಟೇಸ್ಟ್ ಮಾಡೋಣ. MTR ಬಂದಮೇಲೆ ಬಿಸಿಬೇಳೆ ಭಾತೆಲ್ಲ ಟೇಸ್ಟ್ ಮಾಡಿದ್ರೆ ಅದಕ್ಕಾಗತ್ತಾ? ಹಾಂ, ಏನು ಹೇಳ್ತೀರ ಇವೆಲ್ಲ ಎಷ್ಟು ಹಳೇದು ನೋಡಿ, ಅವಾಗಿಂದ ಶುರುವಾಗಿರೋದು. MTR ಮೀನಿಂಗು ಗೊತ್ತಿರಲ್ಲ ಕೆಲವೊಬ್ರು. ನಿಮಗೆ ಮಾವಳ್ಳಿ ಟಿಫನ್ ರೂಮ್ ಅರ್ಥ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಕೆಲವೊಬ್ರಿಗೂ ಇವ್ರು ಯಾರು ಅಂತ ಗೆಸ್ ಮಾಡಿ. ಅಯೋಧ್ಯೆಯಲ್ಲಿ ಶ್ರೀರಾಮನ್ನ ಕೆತ್ತಿದ್ರಲ್ಲ, ಅದ್ರ ಪಕ್ಕ ಇರೋರು ಯಾರು ನೋಡಿ, ಇದೇ ಇವರೇ ಮಂಜಣ್ಣ. ಮಂಜಣ್ಣ ಸೂಪರ್. ತುಪ್ಪ ಎಲ್ಲ ಹಾಕೊಂಡು ಬಿಸಿಬೇಳೆ ಭಾತ್ ಹೊಡಿತಾ ಇದ್ರೆ MTRಲ್ಲಿ ನೋಡಿ. ಒಳ್ಳೆ ಜಾಮೂನ್ ಇದು ಹೆಂಗಿದೆ ಅಂತ ನಾನು ತಿಂದು ಟೇಸ್ಟ್ ಹೇಳ್ತೀನಿ. ಸೊ ಆಕಾಶ್ ರವಾ ಇಡ್ಲಿ ಆರ್ಡರ್ ಮಾಡ್ದ. ಸೊ ದಿಸ್ ನೈಸ್. ಇಲ್ಲಿ ಗೊತ್ತಿರೋಂಗೆ MTRಲ್ಲಿ ತುಂಬ ಜನ ಬಂದಾಗ ಆರ್ಡರ್ ಮಾಡಿದೆ ಈ ಬಿಸಿಬೇಳೆ ಭಾತು ಮತ್ತು ರವಾ ಇಡ್ಲಿ ಆ್ಯಂಡ್ ಫೇವ್ರೆಟ್ ಕಾಫಿ. ಸೊ ಇಟ್ ಗೋಸ್ ಲೈಕ್ ದಿಸ್. ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಡಿಪ್ ಮಾಡ್ಕೊಂಡು ತಿನ್ಬೋದು. ಗೈಸ್, ಸೊ ನಮ್ಮ ಸ್ಟೇಗೆ ಬಂದು ಒಳ್ಳೆ ನಿದ್ದೆ ಮಾಡಿ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಿಮಗೆ ಬ್ಲಾಗಲ್ಲಿ ತೋರಿಸೋಣ ಅಂತ ಬಂದಿವಿ. ನಮ್ಮ ಸ್ಟೇ ಹೆಂಗಿದೆ, ಇವತ್ತು ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ಇವತ್ತು ಏನೇನಾಗುತ್ತೆ ಪ್ರತಿಯೊಂದು ನೀವು ಬ್ಲಾಗಲ್ಲಿರುತ್ತೆ. ಸೊ ಬೆಳಿಗ್ಗೆ ನೋಡಿದ್ರಲ್ಲ, ಬಿಸಿಬೇಳೆ ಭಾತು ರವೆ ಇಡ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಬಂದು ಅದಾದಮೇಲೆ ಲೈಕ್ ಸ್ವಲ್ಪ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ವಿ, ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಸೀದಾ ಈ ಸ್ಟೇಗೆ ಬಂದ್ವಿ. ಸೊ ಈ ಸ್ಟೇ ಒಳಗಡೆ ಬಂದರೆ ಸ್ಟೇಯಿಂದ ಯು ಕ್ಯಾನ್ ಸಿ ದ ಬಿಲ್ಡಿಂಗ್. ಐ ಮೀನ್ ಸ್ಟೇ ಈ ಸ್ಟೇ ಸ್ಟಾರ್ಟಿಂಗಲ್ಲಿ ನೋಡಿ ಗೈಸ್, ಕಾರು BMV ಮತ್ತು ಫಾರ್ಚುನರು. ನಿಮ್ಗೆ ಗೊತ್ತು ಈ ಥರ ಕಾರ್ ಇಟ್ಕೊಂಡಿದ್ರೆ ಎಷ್ಟು ದೊಡ್ಡ ಪ್ರಾಪರ್ಟಿ ಇರ್ತೀವಿ ಅಂತಂದರೆ. ವ್ಲಾಗ್ ಮಾಡ್ತಾಯಿದ್ದೆ, ಬಟ್ ನನಗೆ ಡಿಸ್ಟ್ರಾಕ್ಷನ್ ಆಯಿತು. ಏನಪ್ಪ ಅಂತಂದರೆ ಅಲ್ಲೊಂದು ಮಾವಿನಕಾಯಿ ನೋಡಿದೆ. ಮಾವಿನಕಾಯಿ ನೋಡಿದ್ರೆ ನಂಗೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಬನ್ನಿ, ಕಷ್ಟ ಆದರೂ ಪರವಾಗಿಲ್ಲ, ಕಿತ್ಕೊಂಬರೋಣ. ಚಾನ್ಸೇ ಇಲ್ಲ, ಬಿಕಾಸ್ ಇಲ್ಲಿ ಇಲ್ಲಿ ದೊಡ್ಡ ಗ್ಯಾಪ್ ಇದೆ. ಹಂಗೆ ಹೋದ್ರೂ ಆ ಕಡೆಯಿಂದ ಗೇಟ್ ಇದೆ, ಅವ್ರನ್ನ ಕೇಳಬೇಕಂತೆ, ಇಲ್ಲಾಂದರೆ ಬೈತಾರಂತೆ. ಸೊ ದೇವಸ್ಥಾನದ ಒಳಗಡೆ ಇದೆ, ಯಾಕೆ ಕಿತ್ಕೊಳ್ಳೋದು? ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್, ಇವಾಗ ಇಲ್ಲಿ ಬಂದರೆ ತೆಂಗಿನ ಮರ ಫ್ರಂಟಲ್ಲೇ ನಾವು ಎಂಟ್ರಿ ಕೊಟ್ಟ ತಕ್ಷಣ ಆ್ಯಕ್ಚುಲಿ ಇದನ್ನೇ ಸ್ಟೇ ಅಂದ್ಕೊಂಡ್ವಿ, ಬಟ್ ಇದು ಸ್ಟೇ ಅಲ್ಲ. ಯಾರು ಸ್ಟೇ ಕೊಟ್ಟಿದ್ದಾರಲ್ಲ ಅವ್ರ ಮನೆ ಇದು. ಓಕೆ, ಸೊ ಚೆನ್ನಾಗಿ ಕಟ್ಸಿದ್ದಾರೆ. ದ ಹೋಲ್ ಬಿಲ್ಡಿಂಗ್ ಇಸ್ ನೈಸ್. ಆಚರಣೆ ಮಾಡೋಕ್ಕೆ ನೋಡಿ ರೈಟ್ ಸೈಡಲ್ಲಿ ಆ ತೆಂಗಿನ ಮರದ ಹತ್ರ ನೀರು ಹಾಕಿ ಆ ಕಡೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.
ಗೊತ್ತಾಯ್ತಾ? CCTV ಕ್ಯಾಮ್ರಲ್ಲಿ ಹೇಳ್ತೀನಿ. ಆಮೇಲೆ ಇಲ್ಲಿ ಮೇಲೆ ಏನೋ ಮುಳ್ಕೊಟ್ಟವ್ರೆ, ಆ್ಯಕ್ಚುಲಿ ಲೈಟ್ ಅನ್ಸುತ್ತದು. ನಾನು ಆವಾಗಲೇ ಬರ್ಬೇಕಾದ್ರೆ ಅಂದ್ಕೊಂಡೆ ಯಾರು ಕುತ್ಕೊಂಡು ಚಿಕ್ಸ್ಗಳಿಗೆ ಇಟ್ಕೊಂಡು ಇಲ್ಲ ಯಾರಾದ್ರು ಯಾವುದೋ ಪಕ್ಷಿಗಳು ಬಂದು ಕುತ್ಕೊಂಬಾರ್ದು ಅಂತ ಇಟ್ಟಿರೋದ. ಮೇ ಬಿ ಇರಬೇಕು, ಅದಕ್ಕೆ ಅಂದ್ಮೇಲೆ. ಬಿಕಾಸ್ ಎಲ್ಲ ಕರೆ ಮಾಡಿದ್ದಾರೆ ಅಲ್ಲೆಲ್ಲ ಹಿಂಗೆ ಇದು ಮಾಡಿ. ಸೊ ಇದು ಅವರ ಮನೆಯ ಸ್ಟೇ ಅನಿಸುತ್ತೆ, ಇಲ್ಲ ಅವರು ಯಾವಾಗಲೂ ಬಂದಾಗಿರೋದು ಅಂತಿದೆ. ಬಟ್ ಆ್ಯಕ್ಚುಯಲ್ ಸ್ಟೇ ಇದೇನೆ. ಅದು ಬ್ಯಾಕಿಂದ ಕಾಣ್ತಾ ಇಲ್ಲ, ಫ್ರಂಟಿಂದ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸುರೇಶ್, ಇದು ನಾವಿವತ್ತಿರೋ ಸ್ಟೇ. ಸ್ಟೇ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ವ್ಯೂ ನೋಡಿ. ಏನು ಚೆನ್ನಾಗಿದಲ್ಲ, ಈ ಚಿಕ್ಕ ಮಕ್ಕಳು ಬಂದರೆ ಆಟ ಆಡೋಕ್ಕೆ. ನಮ್ಮದು ಅಂತ ಅನ್ಕೊಂಬಿಡಿ. मछली जल की रानी रे, जीवन उसका पानी रे. वो मछली मादर चौधे. ಒಳ್ಳೆ ಒಂದು ಪ್ರಾಪರ್ಟಿ ಏನಿಲ್ಲ, ಇದು ಕೆಟ್ಟ ಪ್ರಾಪರ್ಟಿ ಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ನೋಡೋಕ್ಕೆ. ಇಲ್ಲಿಂದ ನೋಡೋಕ್ಕೆ ಒಂದು ಐಲ್ಯಾಂಡ್ ಥರ ಇದೆ. ಸೊ ಇಲ್ಲಿಂದ ಊಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ತಿಮ್ಮಪ್ಪ ಚೆನ್ನಾಗಿದೆ ಅಂತಂದ್ರೆ. ಸೊ ಬನ್ನಿ ಊಟಕ್ಕೆ ಹೋಗಿ ಬರೋಣ. ಹೇಗಿದ್ದೀರಿ ಮಾರೆ? ಇವಾಗ ನಾವು ಉಡುಪಿಯಲ್ಲಿರೋ ಶೆಟ್ಟೀಸ್ ಲಂಚ್ ಹೋಮ್ಗೆ ಬಂದಿದ್ವಿ. ಲೈಕ್ ಇಟ್ಸ್ ನಾಟ್ ಒರಿಜಿನಲ್ ಒನ್, ಅಂದರೆ ಒರಿಜಿನಲ್ ಒನ್ ಅಲ್ಲ ಇದು ಶೆಟ್ಟೀಸ್ ಲಂಚ್ ಹೋಮೆ. ನೋಡೋಣ ಇಲ್ಲಿ ಹೆಂಗಿರುತ್ತೆ ಟೇಸ್ಟು. ಒರಿಜಿನಲ್ ಒನ್ ನಾನು ಟೇಸ್ಟ್ ಮಾಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ಬಟ್ ದಿಸ್ ಈಸ್ ಶೆಟ್ಟೀಸ್ ಲಂಚ್ ಹೋಮ್ ಅಟ್ಯಾಚ್ಡ್ ವಿತ್ ಬಾರ್ಗೇನು ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ದೂರ ಆಗುತ್ತೆ, 50 ನಿಮಿಷ ಇದೆ. ಐ ಮೀನ್ಸ್ ಅಲ್ಲೇ 1 ಅವರ್ ಟ್ರಾವೆಲಿಂಗಲ್ಲೇ ಕಳೆದೋಗ್ಬಿಡುತ್ತೆ. ಸೊ ಅದಕ್ಕೆ ಹತ್ತಿರದಲ್ಲಿರೋ ಶೆಟ್ಟೀಸ್ ಲಂಚ್ ಹೋಮ್ಗೆ ತಿನ್ನೋಣ ಅಂತ. ನಿಲ್ಸಿ ನಮ್ಗೆ ಎಲ್ಲಿ ಜಾಗ ಸಿಗುತ್ತೋ ಅವ್ರು ಕುತ್ಕೊಂಡು ತಿನ್ನೋಣ. ಸೊ ಇದರಲ್ಲಿ ಶೆಟ್ಟೀಸ್ ಲಂಚ್ ಹೋಮ್ ಅಂತ ಒಂದಿತ್ತಲ್ಲ, ಅಲ್ಲಿ ಸ್ಮೆಲ್ಲು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಂದರೆ ಒರಿಜಿನಲ್ ಒನ್ ಅಲ್ಲ, ಅದು ಉಡುಪಿಲಿ ಇರೋದು. ಸೊ ನಾವು ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಏನಿದೆ ಹೆಸರು? ಚಾವಡಿ ಅಂತ. ಸೊ ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾರ್ಮಲ್ ಆಗಿ ಅನ್ನ ಗಿನ್ನ ದೋಸೆ ಗೀಸೆ ತಿಂತಾ ಇರ್ತೀವಿ. ಬಟ್ ಡಿಫ್ರೆಂಟಾಗಿ ಕೋರಿ ರೊಟ್ಟಿ ಆರ್ಡರ್ ಮಾಡಿದ್ದೀನಿ. ನೋಡೋಣ, ತುಂಬ ಸಾಯ್ತು ನಾನು ಕೋರಿ ರೊಟ್ಟಿ ತಿಂದು. ಬಂತು ಆಲ್ರೆಡಿ. ವಾ, ಎಷ್ಟೊಂದು ಜನಕ್ಕೆ ಕೋರಿ ರೊಟ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅಂದರೆ ನೋಡ್ಕೊಳ್ಳಿ, ಇದೆ ಕೋರಿ ರೊಟ್ಟಿ. ಸೊ ಇದನ್ನು ಏನು ಮಾಡೋದಂತಂದರೆ ಇದ್ರ ಮೇಲ್ಗಡೆ ಸಾಂಬಾರು ಹಾಕೊಂಡು ಜಸ್ಟ್ ತಿನ್ನೋದಷ್ಟೇ. ಇದು ಒಳ್ಳೆ ಹಪ್ಪಳ ಥರ ಇರುತ್ತೆ, ಅವೆಲ್ಲ ಎಡಿಟ್. ಸೊ ಈ ಥರ ಇದ್ರ ಮೇಲೆ ಚಿಕನ್ ಸಾಂಬಾರನ್ನ ಹಾಕ್ಕೊಂಡು ಒಳ್ಳೆ ಬಾಂಗಡೆ ಫಿಶ್ ಫ್ರೈ ಬಂದಿದೆ ಹಾಕ್ಕೊಂಡು ಗೈಸ್ ಒಳ್ಳೆ ಊಟ ಆಯಿತು ಗೈಸ್, ನಿಜವಾಗ್ಲೂ ಸಖತ್ತಾಯಿತು. ಸೊ ಎಲ್ಲ ಖಾಲಿ ಮಾಡಿದ್ದೀವಿ ಎಲ್ಲರೂ. ಅಷ್ಟು ಹೊಟ್ಟೆ ಹಸ್ದಿದ್ದು ಎಲ್ರಿಗೂ. ಬಟ್ ಹೊಟ್ಟೆ ಹಸ್ದಿರೋ ತಕ್ಕಂತೆ ಲೈಕ್ ಫುಡ್ ಸಖತ್ತಾಯಿತು. ಸೊ ಇವಾಗ ಹೋಗಿ ಕೋಕಿ ಕೇನ ಕುಡಿದು ಹೊರಡೋಣ. ಥ್ಯಾಂಕ್ ಯು. ಸ್ವಲ್ಪ ರೈಟು ಹೊರಗಡೆ ಹೋಗಿದ್ವಿ. ಐ ಮೀನ್ ಮಧ್ಯಾಹ್ನನೇ ಹೋದ್ವಿ, ಒಳ್ಳೆ ಊಟ ಮಾಡಿಕೊಂಡು. ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಮನೆಗೆಲ್ಲ ಹೋಗಿ ಸೊ ಬಂದು ಇವಾಗ ನೀಟಾಗಿ ನೋಡ್ಬೋದು ನೈಟ್ ವ್ಯೂ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇಟ್ಸ್ ವೆರಿ ನೈಸ್. ಸೊ ಇಲ್ಲೆಲ್ಲ ಕಪಲ್ಸ್ ಎಲ್ಲ ಬಂದರೆ ಈ ಥರದೆಲ್ಲ ಕುತ್ಕೊಂಡು ತುಂಡು ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ